ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು 1 ಕಪ್ ಅಕ್ಕಿ ಇಟ್ಟಿದ್ರೆ ಯಾವ ಥರ ಕುರ್ಕುರೆ ಮಾಡಿಕೊಂಡು ತಿನ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪರಾತಿನಲ್ಲಿ ಇವಾಗ ನಾನು ಮೊದಲೇ ಜರಡಿ ಮಾಡಿಟ್ಕೊಂಡು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಮೆಜರ್ಮೆಂಟ್ ನೋಡಿಕೊಂಡು ನಿಮ್ಮ ಮನೇಲಿ ಯಾವ ಕಪ್ ಇರುತ್ತೋ ಆ ಕಪ್ಪಿಂದ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಳ್ಳಿ. ಹಾಗೆ ಇದಕ್ಕೆ ನಾನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕರಿ ಎಳ್ಳು ಕೂಡ ಹಾಕ್ಕೋಬೋದು. ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಜೀರಿಗೆ ಕೈಲಿಂದ ತಿಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆ ಅಜ್ವಾಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಫ್ಲೇವರಿಗೋಸ್ಕರ ಡೈಜೆಷನ್ ಕರೆಕ್ಟಾಗಿ ಆಗಲಿ ಅಂತ ಅಜ್ವಾನನ್ನು ಕೈಲಿಂದ ತಿಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಸೊ ಅರ್ಧ ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿ. ನೀವು ಹುಳಿ ಮೊಸರು ಇರುತ್ತೋ ಗಟ್ಟಿ ಮೊಸರು ಇರುತ್ತೋ ನೋಡಿಕೊಂಡು ತೊಗೊಳ್ಳಿ. ಅಂದರೆ ಸಪ್ಪಗಿದ್ರೂ ನಡೆಯುತ್ತೆ, ಗಟ್ಟಿ ಮೊಸರಿದ್ರೂ ನಡೆಯುತ್ತೆ, ಇಲ್ಲ ಫ್ರೆಶ್ ಇದ್ದರೂ ನಡೆಯುತ್ತೆ. ನೀವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಮೆಜರ್ಮೆಂಟ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಸೊ ಈ ಥರ ಎಲ್ಲ ಕಲಿಸ್ಕೋಬೇಕು ಕೈಲಿಂದ. ಈ ಥರ ಉದುರಾಗಿ ಬರಬೇಕದು. ಅದಕ್ಕೋಸ್ಕರ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ನಮ್ಮ ಮಾಡೋ ಕುರ್ಕುರೆ ಕರೆಕ್ಟಾಗಿ ಬರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 1 ಕಪ್ ತೊಗೊಂಡಿದ್ನೆಲ್ಲ ಅಕ್ಕಿ ಹಿಟ್ಟು. ನೀವು ಬೇಕಿದ್ರೆ 2 ಕಪ್ ತೊಗೊಂಡ್ರೆ 1 ಕಪ್ಪು ಮೊಸರನ್ನು ತೊಗೋಬೋದು. ಅದಕ್ಕೆ ಹೇಳ್ತಾ ಇರೋದು. 1 ಕಪ್ ಅಕ್ಕಿ ಹಿಟ್ಟಿಗೆ ನಾವು ಅರ್ಧ ಕಪ್ ಹಾಕ್ಕೋಬೇಕು ಮೊಸರು. ಹಾಗೆ ಇನ್ನೊಂದು ಪ್ಯಾನ್ಗೆ ನಾನು 1 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಸೊ ನೀರು ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರಲ್ಲ ಆ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪನೂ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡ್ರೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನೀರೆಲ್ಲ ಹೆಸರು ಬಂದಮೇಲೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಥರ ಹಾಕ್ಕೋಬೇಕು. ಎಲ್ಲ ಗಂಟುಗಳಿಲ್ಲದೆ ಇರೋ ಥರ ಉದುರಾಗಿ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಉದುರು ಇದ್ದರೂ ನಡೆಯುತ್ತೆ, ಅಂದರೆ ಗಂಟುಗಳಿದ್ರೆ ನಡೆಯುತ್ತೆ. 1 ಟೇಬಲ್ ಸ್ಪೂನ್ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸೊ ನೀವು ಬಾಂಬೆ ರವೆ ಬೇಕಿದ್ದರೂ ತೊಗೊಂಡು ಹಾಕ್ಕೊಳ್ಳಿ. ಚಿರೋಟಿ ರವೆನ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಸ್ವಲ್ಪ ಹಾಕ್ಕೋಬೇಕು. ಅದಕ್ಕೆ ನಿಮ್ಗೆ ಎಣ್ಣೆ ಬೇಡ ಅಂದರೆ ತುಪ್ಪನೂ ಹಾಕ್ಕೋಬೋದು ನೀವು ಅದರಲ್ಲಿ, ಇಲ್ಲ ಎರಡೂ ಬೇಡ ಅನ್ನೋರಿದ್ದರೆ ಬಿಡ್ಬೋದು. ಬಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗೋದಕ್ಕೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಂಡಿರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 4 ರಿಂದ 5 ನಿಮಿಷ ಅದು ಹವೆನಲ್ಲೇ ಬೇಯಬೇಕು. ಅಂದರೆ ಊರಿನಲ್ಲೇ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೇಬೇಡಿ, ಕೆಳಗಡೆ ಹೊತ್ತೋ ಚಾನ್ಸ್ ಇರುತ್ತೆ ಮತ್ತು ಹತ್ಕೊಂಡು ಅದೆಲ್ಲ ತಟ್ಟೆಗೆಲ್ಲ ಹತ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಅಂದರೆ ನಾವು ಕಡಾಯಿ ಇಟ್ಟಿದ್ದೀವಲ್ಲ ಅದಕ್ಕೆಲ್ಲ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆ ಹಾಕ್ಕೊಂಡ್ರೂ ಹತ್ಕೊಳ್ಳಲ್ಲ. ಇದೊಂದು ರೀಸನ್ ಅದಕ್ಕೆ ಎಣ್ಣೆ ಹಾಕೋದ್ರಿಂದ. ಹಾಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿದ ನಂತರ ಇನ್ನೊಂದು ಕಡಾಯಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಸೊ ಅದನ್ನು ತಣ್ಣಗಾಕಿಬಿಟ್ಟಿದ್ವಲ್ಲ ನೋಡಿ, ಇವಾಗ ಒಂದು 10 ನಿಮಿಷ ತಣ್ಣಗಾಗಿದೆ. ನಮ್ಮ ಹಿಟ್ಟು ಕಲಸಿರೋ ಹಿಟ್ಟು ತಣ್ಣಗಾಗಬೇಕು. ಅಲ್ಲಿ ನಾವು ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಕಾಯುತ್ತೆ. ಇದು ರೆಡಿ ಆಗೋಷ್ಟರಲ್ಲಿ ಇವಾಗ ಒಂದು ತಟ್ಟೆನಲ್ಲೋ, ಅಂದರೆ ಈ ಥರ ನಿಮ್ಮ ಮನೇಲಿ ಯಾವುದಿರುತ್ತೋ ನೋಡಿಕೊಂಡು ತೊಗೊಳ್ಳಿ. ನಾನು ಚಾಪ್ ಮಾಡೋ ತಟ್ಟೆ ಇತ್ತು, ಸೊ ಅದನ್ನು ಹಾಕ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಲಟ್ಟಿಸ್ಕೋಬೇಕು, ಅಂದರೆ ನೀವು ಕೈಲಿಂದ ಈ ಥರ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋನಲ್ಲಿ ಯಾವ ಥರ, ಆ ಥರ ಮಾಡ್ಕೊಳ್ಳಿ. ತುಂಬ ದಪ್ಪವಾಗಿ ಮಾಡ್ಕೋಬೇಡಿ, ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಚಾಕುಲಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಸೈಡಲ್ಲಿ ಬರುತ್ತಲ್ಲ ಎಡ್ಜಿಗೆ ಕರೆಕ್ಟಾಗಿ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ, ಅಂದರೆ ಎಣ್ಣೆಲಿ ಹಾಕಿದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. 2 ಬದಿ ಈ ಥರ ಪ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಯಾವ ಸೈಜ್ ಬೇಕೋ ಆ ಸೈಜು. ಒಂದೇ ಸೈಜ್ ಅಂತೂ ಆಗೋಲ್ಲ, 5 ಬೆರಳು ಸಮ ಇರೋಲ್ಲ. ಸೊ ಅದಕ್ಕೋಸ್ಕರ ನೋಡಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಮಾಡಿ. ಈ ಥರ ನೀವು ರೆಡಿ ಮಾಡ್ಕೋಬೇಕು. ನಿಮ್ಗೆ ಆ ಥರ ಅಂದರೆ ನಿಮ್ಮದು ಮನೇಲಿ ಯಾವುದೂ ಇರಲಿಲ್ಲ ಅಂದರೆ ಈ ಥರ ಕಟ್ಟೆ ಅಂತೂ ಇರುತ್ತೆ, ಬರ್ಷನ್ ಕಟ್ಟಿ ಮೇಲೆ ಈ ಥರ ಮಾಡ್ಕೊಳ್ಳಿ. ಈ ಥರ ದಪ್ಪಾಗಿದ್ದರೆ ಸ್ವಲ್ಪ ಉಬ್ಬಿ ಬರುತ್ತೆ ಅಷ್ಟೇ. ನಾನು 2 ಥರ ತೋರಿಸ್ತಾ ಇದ್ದೀನಿ ನಿಮಗೆ ಹಾಕಿ ನೋಡಿ. ಈ ಥರ ಮಾಡ್ಕೊಳ್ಳಿ. ರೆಡಿ ಆಯ್ತು ನೋಡಿ. ನಾನು ಎಷ್ಟು ಸೈಜಲ್ಲಿ ಉದ್ದಕ್ಕೆ ಮಾಡ್ಕೊಂಡೀನಿ. ಇವಾಗ ಎಣ್ಣೆ ಕಾಯ್ದೈತಿಲ್ಲ ನೋಡೋಕ್ಕೆ ಸ್ವಲ್ಪ ಬಿಟ್ಟು ನೋಡಿದೆ ಹಿಟ್ಟು. ಎಣ್ಣೆ ಕೂಡ ಕಾದಿದೆ. ಇವನು ಒಂದೊಂದಾಗೇ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಉದ್ದಕ್ಕಾಗೇ ಬಿಡ್ಕೊಳ್ಳಿ. ಆ ಕಡೆ ಈ ಕಡೆ ಬಿಟ್ಟರೆ ಅದು ಅದೇ ಸೈಜಲ್ಲಿ ಆಗಿಬಿಡುತ್ತೆ. ರೌಂಡ್ ಶೇಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಉದ್ದಕ್ಕಾಗಿ ಬಿಟ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಅದಕ್ಕೋಸ್ಕರ
ಈ ಥರ ಕಡಾಯಿ ಅಗಲವಾಗಿರೋ ಪಾತ್ರೆ ಅಂದರೆ ನೀವು ಎಣ್ಣೆ ಕರಿಯಾಕಿಟ್ಟಿದ್ರಲ್ಲ ಅದು ಸ್ವಲ್ಪ ಅಗಲವಾಗಿರೋದನ್ನು ತೊಗೊಳ್ಳಿ. ಯಾಕಂದರೆ ನಮ್ದು ಅಷ್ಟೊಂದು ಡೀಪ್ ಫ್ರೈ ಇರಲ್ವಲ್ಲ, ಸೊ ಎಣ್ಣೆನೂ ಅಷ್ಟೊಂದು ಕುಡಿಯೋದಿಲ್ಲ. ಅದಕ್ಕೋಸ್ಕರ ಇದು ಎಣ್ಣೆ ಹಿಡ್ಕೋಬಾರ್ದು ಅಂತಲೇ ಇಷ್ಟು ತೆಳ್ಳಗಿರೋದು ಅಂದರೆ ತೊಗೊಂಡು ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಯೂಸ್ ಮಾಡ್ಕೊಂಡ್ರಿಂದ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿ ಬರುತ್ತೆ ಕುರುಕುರಿನ. ನೋಡಿ ಈ ಥರ ಆ ಕಡೆ ಈ ಕಡೆ ಹೊರಳಾಡಿಸ್ಕೊಳ್ಳಿ. ಎಷ್ಟು ಕೆಂಪು ಬೇಕೋ ಅಷ್ಟು ಕೆಂಪಾಗಿ ಕರ್ಕೊಳ್ಳಿ. ನೋಡಿ ಇವಾಗ ನಾನು ಒಂದು ಟಿಶ್ಯೂ ಪೇಪರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಟಿಶ್ಯೂ ಪೇಪರ್ನಲ್ಲಿ ಎದಕ್ಕೆ ಹಾಕ್ಕೋತಾ ಇದ್ದೀನಿ ಅಂದರೆ ಎಣ್ಣೆ ಸ್ವಲ್ಪ ಹೀರ್ಕೊಳ್ಳಿ ಅಂತ ಈ ಥರ ಟಿಶ್ಯೂ ಪೇಪರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಇನ್ನೆಲ್ಲ ನೆಕ್ಸ್ಟ್ ಕರೆದ ಮೇಲೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹೊರಗಡೆ ಈ ಎಣ್ಣೆಲಿ ಕರೆದಿರ್ತಾರಲ್ವ, ಸೊ ಅದಕ್ಕೋಸ್ಕರ ನಿಮಗೆ ಹೇಗಿದ್ರು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ಲ. ಹಾಗೆ ಟೈಮ್ ಇದ್ದರೆ ಈ ಥರ ಮಾಡಿಕೊಟ್ಟು ಸಾಸಲ್ಲಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕುರುಮಾಗಿಯೂ ಇರುತ್ತೆ. ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ಬೇಕಿದ್ರೆ ನೋಡಿ ಈ ಥರ ಕ್ರಿಸ್ಪಿನೆಸ್ ಬರುತ್ತೆ. ನಾನು ಹೇಳಿದ್ದೆ ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅಂತ. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ. ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಯಾವ ಥರ ಕುರ್ಕುರೆ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.